ಆತನಿಗೆ ಜಸ್ಟ್ 21 ವರ್ಷ. ಆದರೆ ಮಾಡೋ ಕೆಲಸ ಮಾತ್ರ ಪರಮನಿಚ್ಚ. ಓದು ಮುಗಿಸಿ ಕ್ಯಾಮೆ ಮಾಡೋ ಅಂತಂದ್ರೆ ಎತ್ತಿ ಎತ್ತಿ ತೋರ್ಸೋದನ್ನೇ ಕಾಯಕ ಮಾಡ್ಕೊಂಡಿದ್ದ. ಬುದ್ಧಿವಾದ ಹೇಳಿದವ್ರಿಗೆ ಗೂಸ ಕೊಟ್ಟು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲೊಬ್ಬ ವಿಚಿತ್ರ ವಿಕೃತ ಕಾಮುಕ ಎತ್ತಿ ಎತ್ತಿ ತೋರಿಸಿದವನನ್ನ ಎತ್ತಾಕೊಂಡು ಹೋದ ಪೊಲೀಸರು. ಜಿಪ್ ಓಪನ್ ಮಾಡಿದವನಿಗೆ ಕಾದಿತ್ತು ಖಾಕಿ ಶಾಕ್. ಈ ಫೋಟೋದಲ್ಲಿ ಕಾಣ್ತಿರೋನ ಹೆಸರು ಕಾರ್ತಿಕ್. ಕ್ವೀನ್ಸ್ ರಸ್ತೆಯಲ್ಲಿರೋ ರಾಜೀವ್ ಗಾಂಧಿ ಕಾಲೋನಿ ನಿವಾಸಿ. ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 13ರಂದು ರಾತ್ರಿ 10:30 ಸುಮಾರಿಗೆ ಎದುರು ಮನೆಯ ಮಹಿಳೆ ಊಟ ಮುಗಿಸಿ ಮಲಗಲು 2ನೇ ಮಹಡಿಗೆ ತೆರಳುತ್ತಿದ್ರು. ಈ ವೇಳೆ ತನ್ನ ಮನೆಯಿಂದ ಆರೋಪಿ ಪ್ಯಾಂಟ್ ಬಿಚ್ಚಿ ಖಾಸಗಿ ಅಂಗ ತೋರಿಸಿದ್ದಾನೆ. ಪ್ರಶ್ನೆ ಮಾಡಿದ್ದ ಮಹಿಳೆ ಪತಿ ಸ್ಥಳೀಯರಾದ ರವೀಂದ್ರ ಸೇರಿದಂತೆ 7ಕ್ಕೂ ಹೆಚ್ಚು ಜನರ ಮೇಲೆ ಮನೆಯಲ್ಲಿದ್ದ ಹಾಲೋ ಬ್ಲಾಕ್, ಹೂವಿನ ಪಾಟ್, ಮಚ್ಚು, ಕಿಟಕಿ ಗಾಜು ಎತ್ತಿ ಹಾಕಿ ಹಲ್ಲೆ ಮಾಡಿದ್ದ. ಅಷ್ಟೇ ಅಲ್ಲ, ಜಗಳ ಬಿಡಿಸಲು ಬಂದ ತನ್ನ ತಾಯಿಗೂ ಹೊಡೆದಿದ್ದ. ರವೀಂದ್ರ ಹಾಗೂ ಕಾರ್ತಿಕ್ ತಾಯಿ ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮ್ಮ ಎದುರುಗಡೆ ಮನೆ ಇರೋ ಒಂಥರ ಹುಡುಗ ಭಾಳ ಅನುಚಿತವಾಗಿ ವರ್ತನೆ ಮಾಡ್ತಿರ್ತಾನೆ. ಹಿಂದೆ ಕೂಡ ಮಾಡಿದ್ದ, ಕೂಡ ವಾರ್ನ್ ಮಾಡಿದ್ವಿ. ಬಟ್ ಈ ಸರಿ ಭಾಳ ಅದು ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತೇಳಿ ಕೊಟ್ಟ ಒಂದು ದೂರಿನ ಮೇಲೆ ಶಿವಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ಔಟ್ರೇಜಿಂದ ಮೊಡೆಸ್ಟೇಟ್ ವುಮನ್ ಮತ್ತು ಬೇರೆ ಸೆಕ್ಷನ್ಸಲ್ಲಿ ಒಂದು FIR BNS ಅಲ್ಲಿ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡಾದ್ಮೇಲೆ ಅವನನ್ನು ನಿನ್ನೆ ಸಂಜೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಪ್ರಕರಣ ದಾಖಲಿಸಿಕೊಂಡ ಶಿವಾಜಿನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಪದೇ ಪದೇ ಪುಂಡಾಟ ಮೆರೆದಿದ್ದ ಕಾರ್ತಿಕ್ ಮೇಲೆ ವಿಧಾನಸೌಧ, ಶಿವಾಜಿನಗರ ಪೊಲೀಸ್ ಠಾಣೆ ಸೇರಿದಂತೆ ಹಲವೆಡೆ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿತ್ತು. ಈತನ ಕಾಟ ಮತ್ತೆ ಹೆಚ್ಚಾಗ್ತಿದ್ದಂತೆ ಶಿವಾಜಿನಗರ ಠಾಣೆ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡಿ 5 ಲಕ್ಷ ರೂಪಾಯಿಯ ಬಾಂಡ್ ಬರೆಸಿಕೊಳ್ಳಲು ತಯಾರಿ ನಡೆಸಿದ್ದಾರೆ. ಸೊ ಇವನ ಮೇಲೆ ಈ ಹಿಂದೆ ಕೂಡ ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ ಒಂದು 392 ಬಂದ ಹುಡುಗಿ ಹತ್ರ ಹುಡುಗಿಗೆ ಎದುರಿಸಿ ಒಂದು ಮೊಬೈಲ್ ಕಿತ್ಕೊಂಡಿರೋದು ಮತ್ತು ಅಲ್ಲಿ ಕೂಡ ಮಿಸ್ಬಿಹೇವ್ ಮಾಡಿರೋದು ಒಂದು ಪ್ರಕರಣ ದಾಖಲಾಗಿದೆ. ಇದಾದ ನಂತರ ಶಿವಾಜಿನಗರದಲ್ಲಿ ಕೂಡ ಹಿಂದೆ 2023ರಲ್ಲಿ ಒಂದು 324 IPC ಪ್ರಕರಣ ಕೂಡ ದಾಖಲಾಗಿದೆ. ಮತ್ತು ಇದು ಹಿಂದೆ ಒಂದು ಸಣ್ಣ NC ಆಗಿದೆ. ರೋಡಲ್ಲಿ ಹೋಗ್ತಾ ಇದ್ರೆ ಯಾರಿಗೂ ಚುಡಾಯಿಸಿರೋದು. ಸೊ ಹಾಗಾಗಿ ಈಸ್ ಎಬಿಚುಯಲ್. 21 ವರ್ಷ ವಯಸ್ಸಿದೆ. ಈ ಕಾರ್ತಿಕ್ಗೆ ಇದೇ ತಿಂಗಳ 30ಕ್ಕೆ ಮದುವೆ ಕೂಡ ಫಿಕ್ಸ್ ಆಗಿದೆಯಂತೆ. ಈತನ ಮನೆಯವರು ಮಾತ್ರ ಹೆತ್ತೋರಿಗೆ ಹೆಗ್ಗಣನೆ ಮುದ್ದು ಅನ್ನೋ ಹಾಗೆ ಅವನೇನು ತಪ್ಪೇ ಮಾಡಿಲ್ಲ ಅಂತ ಸಬೂಬು ಹೇಳ್ತಿದ್ದಾರಂತೆ. ಸದ್ಯ ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ಸರಿಯಾಗಿ ರಿಮ್ಯಾಂಡ್ ಮಾಡಿ ಸರಿದಾರಿಗೆ ತರಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.